ಕನ್ನಡ ಜಾಸ್ತಿ ಬರ್ತಿಲ್ಲ, ಸ್ವಲ್ಪ ಸ್ವಲ್ಪ. ನಾನು ಕನ್ನಡ, ಊರು ಕನ್ನಡ, ಎಲ್ಲ ಕನ್ನಡ. ನಮಸ್ಕಾರ. ನಾವು ಇವಾಗ ಡೈರೆಕ್ಟ್ ಇಲ್ಲಿಂದ ಬರ್ತಾ ಇದ್ದೀವಿ, ಟಿಬೆಟಿಂದ ಬರ್ತಾ ಇದ್ದೀವಿ. ಯೂಟ್ಯೂಬಿಂದ ಅವ್ರು ಬರ್ತಾರೆ. ಆಗ್ತಿದೆ ಅದನ್ನು ಕಟ್ ಮಾಡಪ್ಪ. ನಮಸ್ಕಾರ. ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಏನು ಟೈಮ್ ಲ್ಯಾಪ್ಸಾ? ಇಲ್ಲ ಮತ್ತೆ ಟಿಬೆಟಿಯನ್ ಕಾಲೋನಿ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ವಿನಯ್ ಬನ್ನಿ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಿಳಿಸ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾನೆ. ಹೇಳಿ ವಿನಯ್. ಊಟ ಸ್ಥಳದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಸ್ಥಳದ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿರೋದು ನಮ್ಮ ಶಿವು ಅವರು. ಕರ್ನಾಟಕದಲ್ಲಿ ಬಹುತೇಕ ಜಾಗಗಳಲ್ಲಿ ಟಿಬೆಟಿಯನ್ ರೆಫ್ಯೂಜಿ ಕಾಲೋನೀಸ್ಗಳಿವೆ, ಟಿಬೆಟಿಯನ್ ಕ್ಯಾಂಪ್ಸ್ಗಳು ಅಂತ ಕೂಡ ಹೇಳ್ತಾರೆ. ಚೀನಾ ಟಿಬೆಟ್ನ ಆಕ್ರಮಣ ಮಾಡಿದಾಗ ಅಲ್ಲಿದ್ದಂಥ ಕೆಲವೊಬ್ಬ ನಿರಾಶ್ರಿತರು, ಅಲ್ಲಿನ ನಾಗರಿಕರು ಅವರ ದೇಶನ ತೊರೆದು ಬೇರೆ ದೇಶಗಳಿಗೆ ಆಶ್ರಯನ ಹುಡ್ಕೊಂಡು ಹೋಗ್ತಾರೆ. ಕೆಲವೊಬ್ಬರು ಭೂತಾನ್, ಕೆಲವೊಬ್ಬರು ನೇಪಾಳ್, ಕೆಲವೊಬ್ಬರು ಭಾರತಕ್ಕೆ ಬರ್ತಾರೆ. ಹಾಗೆ ಒಬ್ಬ ಧರ್ಮಗುರುಗಳು ದಲೈಲಾಮ ಅವರೊಂದಿಗೆ ಬಂದಿದ್ದಂತಹ ಕೆಲವೊಬ್ಬ ರೆಫ್ಯೂಜೀಸ್, ಬೌದ್ಧ ಭಿಕ್ಷುಗಳು ಭಾರತಕ್ಕೆ ಬಂದಾಗ ಇಲ್ಲಿನ ಸರ್ಕಾರ ಅವರಿಗೆ ಆಶ್ರಯನ ನೀಡುತ್ತೆ. ಸೊ ಹಾಗಿರುವಂಥ ಒಂದು ಆಶ್ರಯ ತಾಣಕ್ಕೆ ಬಂದಿದ್ದೀವಿ. ಇದು ಮುಂಡಗೋಡು ಹತ್ರ ಇರುವಂತಹ ಟಿಬೆಟಿಯನ್ ಕಾಲೋನಿ ಅನ್ನೋ ಒಂದು ಪ್ರದೇಶ. ಇಲ್ಲಿನ ಸ್ಥಳ ಹೇಗಿದೆ, ಏನೇನಿದೆ ಅಂತ ನೋಡೋಣ. ಜೊತೆಗೆ ವಿಸಿಟರ್ಸ್ ಟೈಮಿಂಗ್ಸು ಕೊಟ್ಟಿದ್ದಾರೆ ನೋಡಿ, ಅದು ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಮುಂಡಗೋಡು ತಾಲೂಕಿನಲ್ಲಿ ತಟ್ಟಿಹಳ್ಳಿ ಅನ್ನೋ ಜಾಗದಲ್ಲಿ ಟಿಬೆಟಿಯನ್ ಕಾಲೋನಿ ಒಂದು ಇದೆ. ಶಿರ್ಸಿ ಹಾಗೂ ಹುಬ್ಬಳ್ಳಿಯ ಮಧ್ಯೆ ಇರುವಂತಹ ಸುಂದರ ತಾಣ ಇದು. ಸಣ್ಣ ಪುಟ್ಟ ಅಂಗಡಿಗಳು, ಅಲ್ಲಲ್ಲೇ ಜನಸಾಮಾನ್ಯರ ಮಧ್ಯೆ ಕಾಣುವಂತಹ ಹಳದಿ ಅಥವಾ ಕೆಂಪು ಉಡುಗೆಯನ್ನು ತೊಟ್ಟಿರುವಂತಹ ಬೌದ್ಧ ಭಿಕ್ಷುಗಳು. ಒಂದು ಕ್ಷಣ ನೇಪಾಳದಲ್ಲೋ ಇಲ್ಲ ಟಿಬೆಟಲ್ಲೋ ಇದ್ದೀವಿ ಅನ್ನೋ ಥರ ಅನಿಸುತ್ತೆ. ಸುಮಾರು 54 ವರ್ಷಗಳ ಹಿಂದೆ ಇತಿಹಾಸ ಏನು ಹೇಳುತ್ತೆ ಅಂದರೆ, ಆಗಿನ ಮೈಸೂರು ಸರ್ಕಾರ ಟಿಬೆಟಿಂದ ವಲಸೆ ಬಂದಿರುವಂಥ ಜನರಿಗೆ ಕೆಲವೊಂದು ಜಾಗಗಳನ್ನ ಕಲ್ಪಿಸ್ಕೊಡುತ್ತೆ. ಈ ಒಂದು ಪ್ರದೇಶದಲ್ಲಿ ಒಂದು ಕ್ಯಾಂಪ್ನ ನಿರ್ಮಿಸಿ ಟಿಬೆಟಿಯನ್ ವಾಸ್ತುಶೈಲಿ ಅಂತಲೇ ಜಾಗಗಳನ್ನ ಕಟ್ಟಿ, ಈ ಕ್ಯಾಂಪ್ನ ಒಳಗೆ ಬುದ್ಧನ ಪ್ರತಿಮೆಗಳನ್ನ ಇಟ್ಟು ಪ್ರತಿನಿತ್ಯ ಪ್ರಾರ್ಥನೆ ಸಲ್ಲಿಸೋದಕ್ಕೆ ಮತ್ತು ಅವರ ಒಂದು ವಸತಿಗೆ ಕೂಡ ಒಂದು ಪ್ರಾಮುಖ್ಯತೆಯನ್ನು ನೀಡಿದೆ. ಇಲ್ಲಿರುವಂಥ ಜನ ಹಲವಾರು ವರ್ಷಗಳಿಂದ ಇಲ್ಲೇ ವಾಸ ಆಗಿರೋದ್ರಿಂದ ಕನ್ನಡ ಭಾಷೆಯಲ್ಲಿ ಮಾತಾಡ್ತಾರೆ. ಇನ್ನು ಕೆಲವು ಜನರು ತಮ್ಮದೇ ಮನೆಗಳನ್ನ ನಿರ್ಮಿಸ್ಕೊಂಡಿದ್ದಾರೆ, ಉದ್ಯೋಗನ ಪಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಹಾಗೆ ಕೃಷಿ ಕೂಡ ಮಾಡ್ತಾರೆ. ಯಾವಾಗಾದರೂ ಉತ್ತರ ಕನ್ನಡ ಒಂದು ಟ್ರಿಪ್ ಮಾಡ್ತೀನಿ ಅಂದರೆ ಮುಂಡಗೋಡಿನಲ್ಲಿರುವಂಥ ಈ ಶಾಂತಿನಿಕೇತನಕ್ಕೂ ಒಮ್ಮೆ ಭೇಟಿ ನೀಡಲೇಬೇಕಾಗುತ್ತೆ. ನೋಡಿ, ಈಗ ನೇಪಾಳದಿಂದ ಬಂದಿರುವಂಥ ಸ್ಟೂಡೆಂಟ್ಸ್ಗಳು ಈಗ ಹೊಸದಾಗಿ ಬಂದಿದ್ದಾರೆ ಹುಡುಗರು. ನೈಸ್. ವೆಲ್ಕಮ್ ಟು ಇಂಡಿಯಾ. ವೆಲ್ಕಮ್ ಟು ಇಂಡಿಯಾ. ಕನ್ನಡ ಯಾಕೆ ಬೆಳೀತಿಲ್ಲ ಅಂದರೆ ಆಗಲೇ ಓಕೆ. ಹಾಂ, ಈ ಸ್ಥಳದ ಬಗ್ಗೆ ಹೇಳಿ ನಮಗೆ. ನಾನು ಜಾಸ್ತಿ ಬರ್ತಿಲ್ಲ. ಇಲ್ಲಿ ಎಷ್ಟು ಜನ ಇದ್ದಾರೆ ಮಾಂಗ್ಸ್? 2000 ಜನ ಇದ್ದಾರೆ. 2000, ನಿಯರ್ಲಿ 2000. ಓಕೆ, ಅವ್ರದ್ದು ಏನೇನಿರುತ್ತೆ ಡೈಲಿ ಆ್ಯಕ್ಟಿವಿಟೀಸ್? Daily activities to study Buddhism. Okay. From the basic to till it takes 25, 6, 7 years old. 7 years to complete all the monastery courses. Okay. Now you can go inside. ಇದು ಏನು ಮಂದಿರ ಅಂತಾರೆ, ಏನಂತಾರೆ ಇದನ್ನು? Yeah, mandir. Prayer hall. Prayer hall. ಅವ್ರಿಗೆಲ್ಲ ಟೀಚಿಂಗ್ ಎಲ್ಲ ಇಲ್ಲೇ ಆಗೋದಾ? No teaching. Here only doing prayers. ಪ್ರೇಯರ್ಸ್ ಓನ್ಲಿ. Yeah, prayers only. ಸೊ ಇದೊಂದು ಪ್ರಾರ್ಥನಾ ಮಂದಿರ. ಅದರೊಳಗಡೆ ಎಂಟ್ರಿ ಆದರೆ ಹೇಗಿದೆ ನೋಡಿ. Here only prayers. So this is we call Rinpoche is the founder of this monastery. Okay. 600 years back. Oh, okay. Yeah, Rinpoche and his 2 disciples. ಹಾಂ. He's the founder of this monastery. Okay. So this one is Metteyya Buddha. Metteyya Buddha. Yeah. Okay. So we believe that this is the age of Lord Buddha. This is the age of Lord Buddha. Okay, got it. So we believe that after the Lord Buddha's age, this Metteyya Buddha will come to earth to have the same. This is next birth of him, is it? Or? Yeah, not next birth. It's a different Buddha. Okay. So his legs are not crossed. All the statues legs are crossed. So his legs are not crossed because we believe that it symbolizes
that he is ready to come down to the earth to Oh, save the okay. sentient beings. ಸೊ ಬುದ್ಧ ಅಂದರೆ ಜ್ಞಾನಿ ಅಂತ ಅರ್ಥ ಆಗುತ್ತೆ. ಬುದ್ಧ ಅಂದರೆ ಒಬ್ಬನೇ ಬುದ್ಧ ಅಲ್ಲ, ಯಾರೇ ಜ್ಞಾನಿ ಆಗಿದ್ದಾರೆ ಅವ್ರನ್ನ ಬುದ್ಧ ಅಂತ ಕರೀಬಹುದು. ಅದರಲ್ಲಿ ಅವರ ಪ್ರಮುಖವಾಗಿರುವಂತಹ ಗುರು ಅವರು Lord ಬುದ್ಧ. Buddha Shakyamuni. ಹಾಂ ಹಾಂ, ದ ಫಸ್ಟ್ ಎವರ್ ಬುದ್ಧ. Yeah, first Buddha Shakyamuni. Siddhartha. ಓಕೆ, ಸಿದ್ಧಾರ್ಥ ಬುದ್ಧನಾಗಿರುವಂಥ ಕಥೆನ ನಾವು ಕೇಳಿರ್ತೀವಿ ನಾವು ಶಾಲಾ ದಿನಗಳಲ್ಲೇ. ಸಿದ್ಧಾರ್ಥ ಅನ್ನೋ ರಾಜಕುಮಾರ ಅವನ ಸುತ್ತಮುತ್ತ ಇರೋಂಥ ಕೆಲವೊಂದು ಘಟನೆಗಳನ್ನ ನೋಡಿ ಅದರಿಂದ ವಿಚಲಿತನಾಗಿ ಜೀವನ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೊರಡ್ತಾನೆ. ಹಾಗೆ ಆ ಒಂದು ಪ್ರಯಾಣದಲ್ಲಿ ಅವನಿಗೆ ಒಂದು ಜ್ಞಾನೋದಯ ಆಗುತ್ತೆ, ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಗಿದೆ ಅಂತ ಕೇಳ್ತೀವಿ ನಾವು. ಹಾಗೆಯೇ ಇನ್ನೊಂದು ಥರ ನೋಡಿದ್ರೆ ನಮ್ಮ ಸಂಸ್ಕೃತಿನಲ್ಲಿ, ನಮ್ಮ ಧರ್ಮದಲ್ಲಿ ಹೇಳೋದು ಅಂದರೆ ವಿಷ್ಣುವಿನ ದಶಾವತಾರಗಳಲ್ಲಿ ಬುದ್ಧನ ಅವತಾರ ಕೂಡ ಒಂದು ಅಂತ ಹೇಳ್ತಾರೆ. ಸೊ ಈ ಒಂದು ಮಾಂಟೆಸರಿ ಏನಿದೆ, ಟಿಬೆಟಿಂದ ಬಂದಿರುವಂತಹ ಕೆಲವರು ನಿರಾಶ್ರಿತರು ಇರುವಂತಹ ಸ್ಥಳ. ಇಲ್ಲಿ ಬುದ್ಧನ ವಿಗ್ರಹನ ನಾವು ಕಾಣಬಹುದು. So this is the throne of His Holiness. ಇದೊಂದು ಸಿಂಹಾಸನ ನಾವು ಕಾಣಬಹುದು. ಅಲ್ಲಿ ದಲೈ ಲಾಮಾ ಗುರುಗಳಿರೋವಂಥದ್ದು ಪಿಕ್ಚರ್. When he comes here, so he sits on this throne. ಹಾಂ ಹಾಂ, ಅವ್ರು ಯಾವಾಗಾದರೂ ಬಂದಾಗ ಹಿ ಇಸ್ ನೌ ಇನ್ ಟಿಬೆಟ್, ಇಸ್ ಇಟ್? No, now in Himachal. ಹಿಮಾಚಲ್ Dharamshala. ಓಕೆ, ಧರ್ಮಶಾಲದಲ್ಲಿ ಇದ್ದಾರೆ ಅವರೀಗ. ಅಲ್ಲಿಂದ ಈ ಒಂದು ಸ್ಥಳಕ್ಕೆ ಬಂದಾಗ ಅವ್ರು ಈ ಒಂದು ಸಿಂಹಾಸನದ ಮೇಲೆ ಕೂತ್ಕೊಳ್ತಾರಂತೆ. ಅವ್ರಿಗೋಸ್ಕರ ಅದು ಸೀಮಿತ ಆಗಿದೆ. No. Now he is nearly 90 years old. So he travels less. Yes. ಬೌದ್ಧ ಧರ್ಮದ ಒಂದು ದರ್ಶನ ಆಯಿತು ನಮಗಂತೂ. ಎಲ್ಲ ಧರ್ಮಗಳು ಹೇಳೋದು ಒಂದೇ, ಶಾಂತಿ ಮತ್ತು ಸೌಹಾರ್ದತೆಯಿಂದ ಇರುವಂಥದ್ದು. ನಮಗೆ ಇಲ್ಲಿ ತಿಳಿದಂತಹ ಅಂಶಗಳು ಏನು ಅಂದರೆ, ಬೇರೆ ಎಲ್ಲ ಧರ್ಮದಲ್ಲಿರುವ ಹಾಗೆಯೇ ದೇವರನ್ನ ಎಲ್ಲ ಒಂದು ಮೋಕ್ಷನ ಸಾಧಿಸೋದಕ್ಕೆ ಬೇರೆ ಬೇರೆ ಮಾರ್ಗಗಳು, ಸಾಧನಗಳು ಇರುತ್ತಲ್ಲ, ಹಾಗೆ ಇದು ಕೂಡ ಒಂದು. ಬೌದ್ಧ ಧರ್ಮನ ಸ್ವೀಕಾರ ಮಾಡಿ ಇಲ್ಲ ಬೌದ್ಧ ಧರ್ಮದಲ್ಲಿರೋರು ಸನ್ಯಾಸತ್ವನ ತಗೊಂಡು ಅದೇ ಒಂದು ಅಭ್ಯಾಸದಲ್ಲಿ ಇರುವಂತಹ ಜಾಗ ಇದು. ಮಕ್ಕಳು ಬೇರೆ ಬೇರೆ ದೇಶದಿಂದ ಬಂದಿರುವಂಥವ್ರು, ಟಿಬೆಟಿಂದ, ನೇಪಾಳದಿಂದ, ಹಾಗೆ ಭಾರತದಲ್ಲೇ ಇರುವಂತಹ ಹಿಮಾಚಲ ಪ್ರದೇಶ ಮತ್ತು ಬೇರೆ ಬೇರೆ ಜಾಗಗಳಲ್ಲಿರುವಂತಹ ಮಕ್ಕಳು ಇಲ್ಲಿ ಬಂದು ಸನ್ಯಾಸತ್ವನ ಸ್ವೀಕರಿಸಿ ಇಲ್ಲೇ ನೆಲೆಸ್ತಾರೆ. ಅವ್ರಿಗೆ ಬೇಕಾಗಿರುವಂತಹ ಆಹಾರ ಇರ್ಬೋದು, ವಸತಿ ಇರ್ಬೋದು, ವಿದ್ಯಾಭ್ಯಾಸ ಇದೆಲ್ಲನೂ ಸಿಗ್ತಾ ಹೋಗುತ್ತೆ. ಸುಮಾರು 27 ವರ್ಷಗಳ ಕಾಲ ಅವರು ಈ ಒಂದು ಬುದ್ಧಿಸಮ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತಂತೆ, ಈ ಒಂದು ಧರ್ಮನ ಅಧ್ಯಯನ ಮಾಡಬೇಕಾಗುತ್ತೆ. ಅದನ್ನು ಅಧ್ಯಯನ ಮಾಡಿ ಅವರು ಸನ್ಯಾಸಿಗಳಾಗೇ ಮುಂದುವರಿಬೋದು, ಅಥವಾ ಸನ್ಯಾಸತ್ವನ ತ್ಯಜಿಸಿ ಅವರ ಮತ್ತೆ ಸಾಮಾನ್ಯ ಜೀವನಕ್ಕೂ ಕೂಡ ಮರಳಬಹುದು. ಎಷ್ಟೋ ಜನ ಮಕ್ಕಳು ಹಾಗೇ ಇರ್ತಾರೆ, ಅವರು ವೃದ್ಧಾಪ್ಯನ ತಲುಪೋವರೆಗೂ ಕೂಡ. ಎಷ್ಟೋ ಜನ ತಂದೆ ತಾಯಿಗಳು ಅವರ ಮಕ್ಕಳನ್ನ ಇಲ್ಲಿಗೆ ಸೇರಿಸಿ ಅವರ ವೃದ್ಧಾಪ್ಯನ ಕಳೆಯುವಂಥದ್ದು ಕೂಡ ಇದೆ.